ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಕ್ರಿಸ್ತೇಸುವಿನ ಮಧುರ ನಾಮದಲ್ಲಿ ವಂದಿಸುವವಳಾಗಿದ್ದೇನೆ. ಈ ಹೊತ್ತಿನ ದೇವರ ವಾಕ್ಯ ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 15ನೇ ವಚನ. ಏಸು ಆಕೆಯನ್ನು, ಅಮ್ಮ, ಯಾಕೆ ಅಳುತ್ತಿ, ಯಾರನ್ನು ಹುಡುಕುತ್ತಿ ಎಂದು ಕೇಳಿದನು. ಟುಡೇಸ್ ಬೈಬಲ್ ವರ್ಸ್, ದ ಗಾಸ್ಪಲ್ ಅಕಾರ್ಡಿಂಗ್ ಟು St. John, chapter 20, verse 15. Woman, why are you crying? Jesus asked her, who is it that you are looking for? ಈ ಮಾತನ್ನ ನಮ್ಮ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಈ ಯೇಸು ಸ್ವಾಮಿ ಯಾರೆಂದರೆ, ನಿನ್ನ ಪಾಪಗಳಿಗಾಗಿ ಸತ್ತು ಮೃತ್ಯುಂಜಯನಾಗಿರ್ತಕ್ಕಂಥ ಯೇಸು ಸ್ವಾಮಿ. ಹೌದು, ನಮ್ಮ ಪಾಪಗಳಿಗಾಗಿ ಆತನು ತನ್ನ ಪ್ರಾಣವನ್ನು ಅರ್ಪಿಸಿದ್ದಾನೆ. ಸತ್ತು ಹೂಣಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಬಂದಿದ್ದಾನೆ. ಪುನರುತ್ಥಾನ ಹೊಂದಿರತಕ್ಕಂಥ ಯೇಸು ಸ್ವಾಮಿ ಈ ಮಾತುಗಳನ್ನು ಮೊಟ್ಟ ಮೊದಲನೇದಾಗಿ ಆಡ್ತಾ ಇದ್ದಾರೆ. ಯಾವ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂದರೆ, 2 ಪ್ರಶ್ನೆಗಳನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಒಂದು, ಯಾಕೆ ಅಳುತ್ತಿ ಎಂಬುದಾಗಿ, ಮತ್ತು 2ನೇದಾಗಿ ಯಾರನ್ನು ಹುಡುಕುತ್ತಿ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ. ಯಾರನ್ನ ಕುರಿತು ಈ ಮಾತನ್ನು ಆಡ್ತಾ ಇದ್ದಾರೆ ಅಂದರೆ, ಮಗ್ದಲದ ಮರಿಗಳನ್ನು ಕುರಿತು. ಹೌದು, ನಮ್ಮ ಯೇಸು ಸ್ವಾಮಿ ಮಗ್ದಲದ ಮರಿಗಳನ್ನು ನೋಡಿ ಈ ಮಾತನ್ನು ಕೇಳ್ತಾ ಇದ್ದಾರೆ. ಈ ಮಗ್ದಲದ ಮರಿಯಳಿಗೆ 7 ದೆವ್ವಗಳು ಹಿಡಿದಿದ್ದವು. ಆದರೆ ನಮ್ಮ ಯೇಸು ಸ್ವಾಮಿ ಆಕೆಯನ್ನು ಕನಿಕರಿಸಿ ಆ ದೆವ್ವಗಳನ್ನು ಬಿಡಿಸಿದ್ದರು, ಓಡಿ ಹೋಗುವಂತೆ ಮಾಡಿದ್ದರು. ಇದನ್ನು ನಾವು ಲೂಕ 8:2 ನೋಡುತ್ತೇವೆ. ಅಂದಿನಿಂದ ಈ ಮಗ್ದಲದ ಮರಿಯಳು ನಮ್ಮ ಯೇಸು ಸ್ವಾಮಿಯನ್ನು, ನಮ್ಮ ಕರ್ತನನ್ನು ಬಹಳವಾಗಿ ಪ್ರೀತಿಸುವಂಥವಳಾಗಿದ್ದಳು. ಅಪರಿಮಿತವಾಗಿ ಪ್ರೀತಿ ಮಾಡ್ತಾ ಇದ್ದಳು. ಮಗ್ದಲ ಎಂದರೆ ಕಣ್ಣೀರು ಎಂದರ್ಥ. ಅವಳ ಜೀವಿತವೆಲ್ಲ ಕಣ್ಣೀರೇ ಆಗಿತ್ತು. ಆಕೆ ದುಃಖ ಭರಿತಳಾಗಿದ್ದಳು, ದುಃಖದಿಂದ ಕೂಡಿರ್ತಕ್ಕಂಥವಳಾಗಿದ್ದಳು. ಈಗ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಅನುಭವಿಸಿರ್ತಕ್ಕಂಥ ಶ್ರಮೆಯನ್ನು ನೆನೆಸಿ ಆಕೆ ಅಳ್ತಾ ಇದ್ದಾಳೆ, ಆಕೆ ದುಃಖಿಸುತ್ತಾ ಇದ್ದಾಳೆ. ಇನ್ನು ನನಗೆ ಯಾರಿದ್ದಾರೆ? ನನ್ನನ್ನು ಆ ಸೈತಾನನಿಂದ ಬಿಡಿಸಿದ ಯೇಸು ಸ್ವಾಮಿ ಈಗ ಇಲ್ಲವಲ್ಲ, ಆತನು ಸತ್ತು ಹೋದನಲ್ಲ ಎಂಬುದಾಗಿ ಆಕೆ ಅಳುತ್ತಾ ಇದ್ದಳು. ನನ್ನನ್ನು ಆಧರಿಸುವವರು ಯಾರೂ ಇಲ್ಲವಲ್ಲ ಎಂಬುದಾಗಿ ಆಕೆ ದುಃಖಿಸುತ್ತಾ ಇದ್ದಳು. ಆದರೆ ನಮ್ಮ ಯೇಸು ಸ್ವಾಮಿ, ನಮ್ಮ ವಿಮೋಚಕನು, ಎಂದೆಂದಿಗೂ ಜೀವಿಸುವಾತನಾಗಿದ್ದಾನೆ ಎಂಬುದನ್ನು ಆಕೆ ಅರಿತುಕೊಳ್ಳಲಿಲ್ಲ ಪ್ರಿಯರೇ. ಆಕೆ ಸಮಾಧಿಗೆ ಓಡಿ ಬಂದು ಯೇಸು ಸ್ವಾಮಿಯನ್ನು ನೋಡಬೇಕು ಎಂಬುದಾಗಿ ಬಂದಿದ್ದಳು. ಅಲ್ಲಿ ಆಕೆಯ ಜೀವಿತದಲ್ಲಿ ಅದ್ಭುತ ಕಾದಿತ್ತು ಪ್ರಿಯರೇ. ಆ ಸಮಾಧಿ ತೆರೆದಿತ್ತು. ಯೇಸು ಸ್ವಾಮಿಯ ಶರೀರವನ್ನು ಯಾರು ಎತ್ತುಕೊಂಡು ಹೋಗಿದ್ದಾರೋ ಎಂಬುದಾಗಿ ಮತ್ತೆ ತಿರುಗಿ ನೆನೆಸಿ ಆಕೆ ಅಳ್ತಾ ಇದ್ದಾಳೆ. ಅವಳ ಕಣ್ಣೀರನ್ನು ನೋಡಿರ್ತಕ್ಕಂಥ ಯೇಸು ಸ್ವಾಮಿ ಆಕೆಯನ್ನು ನೋಡಿ ಈ 2 ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನೀನು ಯಾಕೆ ಅಳ್ತಾ ಇದ್ದಿ? ನೀನು ಯಾರನ್ನು ಹುಡುಕುತ್ತಿ ಎಂಬುದಾಗಿ. ಯೇಸು ಸ್ವಾಮಿ ಸತ್ತು ಮೃತ್ಯುಂಜಯನಾದ ಮೇಲೆ ಮೊಟ್ಟ ಮೊದಲು ದರ್ಶನವನ್ನು ಈಕೆಯೇ ಪಡೆದುಕೊಂಡಿದ್ದಳು. ಯೇಸು ಸ್ವಾಮಿಯ ದರ್ಶನವನ್ನು ಈಕೆ ಪಡೆದುಕೊಂಡು ಭಾಗ್ಯವಂತಳಾದಳು ಪ್ರಿಯರೇ. ಈ ಮರಿಯಳು ಕರ್ತನನ್ನು ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಹುಡುಕಿ ಕ್ರಿಸ್ತನನ್ನು ಕಂಡುಕೊಂಡಳು. ನನ್ನ ಪ್ರಿಯ ದೇವಜನರೇ, ನೀವೇನಾದರೂ ಇವತ್ತು ದುಃಖಭರಿತರಾಗಿದ್ದೀರಾ? ಕಣ್ಣೀರಿನಲ್ಲಿದ್ದೀರಾ? ಚಿಂತೆಯಲ್ಲಿದ್ದೀರಾ? ನಿಮಗಾಗಿ ಇವತ್ತು ಅದ್ಭುತ ಕಾದುಕೊಂಡಿದೆ. ಅಂದು ಅವಳು ಅಳುತ್ತಾ ಕಣ್ಣೀರಿನಿಂದ ಯೇಸು ಸ್ವಾಮಿಯನ್ನು ಹುಡುಕಿ ಆ ಸಮಾಧಿಗೆ ಬಂದ ಹಾಗೆ ನೀನು ಯೇಸು ಸ್ವಾಮಿಯನ್ನು ಹುಡುಕುತ್ತಾ ಕ್ರಿಸ್ತನಿರುವಲ್ಲಿಗೆ ಓಡಿ ಬರಬೇಕಾಗಿದೆ. ಕ್ರಿಸ್ತನ ವಾಕ್ಯಗಳನ್ನು ಓದಬೇಕಾಗಿದೆ. ಯೇಸು ಸ್ವಾಮಿಯ ಬಳಿ ನೀನು ಓಡಿ ಬಾ. ಕರ್ತನು ಖಂಡಿತವಾಗಿಯೂ ಅಂದು ಮರಿಯಳನ್ನು ಆಧರಿಸಿದ ಹಾಗೆ ನಿನ್ನನ್ನು ಆಧರಿಸುತ್ತಾರೆ. ಎಲ್ಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ ಎಂಬುದಾಗಿ ದೇವರು ನಿನಗೆ ಕರೆ ಕೊಡ್ತಾ ಇದ್ದಾರೆ. ಯೇಸು ಸ್ವಾಮಿಯ ಬಳಿಗೆ ಓಡಿ ಬಾ. ನಿನ್ನ ಕಣ್ಣೀರು ಈ ಲೋಕದಲ್ಲಿ ಯಾರೂ ನೋಡದೇ ಇದ್ದರೂ ಕೂಡ ಕ್ರಿಸ್ತನು ನಿನ್ನ ಕಣ್ಣೀರನ್ನು ನೋಡ್ತಾ ಇದ್ದಾನೆ. ಕ್ರಿಸ್ತನು ನಿನ್ನನ್ನೇ ಕುರಿತು ಯಾಕೆ ಅಳ್ತಾ ಇದೆಯಾ ಎಂಬುದಾಗಿ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀನು ಯೇಸು ಸ್ವಾಮಿಯ ಬಳಿಗೆ ಬರುವುದಾದರೆ ಆತನು ನಿನ್ನನ್ನು ಹುಡುಕಿಕೊಂಡು ನಿನ್ನ ಬಳಿಗೆ ಬರ್ತಾನೆ. ಆಗ ನಿನ್ನ ಕಣ್ಣೀರು ಹೋಗಿ ನಿನಗೆ ಆನಂದ ಬರುತ್ತದೆ, ನಿನಗೆ ಸಂತೋಷವನ್ನು ದೇವರು ಅನುಗ್ರಹಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಭೂಪರಲೋಕಗಳ ಒಡೆಯನೆ, ಸರ್ವಶಕ್ತನಾದ ದೇವರೇ, ನಿನಗೆ ಸ್ತೋತ್ರಪ್ಪ. ಅಂದು ಮರಿಯಳಿಗೆ ದರ್ಶನವನ್ನು ಕೊಟ್ಟು ಯಾಕೆ ಅಳುತ್ತೇ ಎಂಬುದಾಗಿ ಪ್ರಶ್ನೆ ಮಾಡಿದಂತೆ ದೇವ, ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರೋ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಪ್ಪ. ಇವರೆಲ್ಲರ ಬಳಿಗೆ ನೀನು ಬಾ ಸ್ವಾಮಿ. ಇವರು ಇವತ್ತು ದುಃಖದಲ್ಲಿದ್ದಾರೆ, ಕಣ್ಣೀರಿನಲ್ಲಿದ್ದಾರೆ, ಚಿಂತೆಯಲ್ಲಿದ್ದಾರೆ ದೇವ. ನಿನ್ನನ್ನು ಹುಡುಕುತ್ತಾ ಇದ್ದಾರೆ ಸ್ವಾಮಿ. ನಿನ್ನ ದರ್ಶನಕ್ಕೋಸ್ಕರ ಅವರು ಕಾತುರದಿಂದ ಕಾದಿದ್ದಾರೆ ಸ್ವಾಮಿ. ಇವರನ್ನು ಕರುಣಿಸಪ್ಪ. ಇವರೆಲ್ಲರ ಬಳಿಗೆ ನೀನು ಬಂದು ಇವರಿಗೆ ನಿನ್ನ ದರ್ಶನವನ್ನು ಕೊಟ್ಟು ಇವರಿಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳು ಕರ್ತನೆ. ಅವರನ್ನು ಆಧರಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ, ಆಮೆನ್.